ಈ ಕಲಾ ನೋಡ್ಬೇಕೀಗ. ಇದನ್ನ ನಿಂತ ಜಾಗದಲ್ಲೇ ನಿಂತಿ ಒಂದು 2 ಕ್ವಿಂಟಲ್ ಒಜ್ಜೆ ಆದ್ರೂ ನಿಂತ ಜಾಗದಲ್ಲೇ ನಿಂತಿ ಒಗಿಬೋದು. ಹಂಗಲ್ಲಿದು ಅದರಲ್ಲಿ ಒಜ್ಜಿ ಎತ್ತು ಕಲಾದಲ್ಲಿ ಮಾಡಿ ಕಲಾ ಮಾಡಿ ತೋರಿಸ್ಬೇಕು ನೋಡ್ರಿ. ಅದ ಗಾಲಿ ಅದ, ಎತ್ತಿನ ಬಂಡಿ ಗಾಲಿ ಅದ. ಅದ್ರ ಒಂದು ಗಾಲಿ ಒಜ್ಜಿ 71 ಕಿಲೋ ಐತೆ. ಕಾಟ ಮಾಡಿದ್ವಿ ನಾವು, ಪ್ರತಿಯೊಂದು ಸಾಮಾನುಗಳು ಕಾಟ ಮಾಡಿದ್ವಿ ನಾವು. 71 ಕಿಲೋ ಇರುವಂತ ಗಾಲಿ ಆ ಸಣ್ಣ ಹುಡುಗ ನೋಡ್ರಿ ಇಲ್ಲಿ ಕುತ್ತಿಗೆ ಹಾಕೊಂಡು ಗೋಣೆ ಹಾಕೊಂಡು ಅದನ್ನ ಆಡಿಸ್ತಾನ. ಅದ್ ಹೆಂಗ್ ಆಡಿಸ್ತಾನು, ಇದೊಂದು ಸಣ್ಣದ ಪ್ರದರ್ಶನ ಐತಿ, ಇದು ನೋಡೋನು. ಇದಾದ ನಂತರ ಒಂದು ಸ್ಟಾರ್ಟ್ ಒಳಗ ಎಲ್ಲಾ ಆಟ ನಾವು ದೊಡ್ಡ ದೊಡ್ಡ ಮಾಡಿ ಮುಗಿಸ್ಬಿಡ್ತೀವಿ, ಟೈಮ್ ಮಾಡಲ್ಲ. ಇದನ್ನ ನೋಡ್ರಿ ಸಣ್ಣದ ಹೆಂಗೈತಿ. ಇವೇನು ಬೆಳೆದವನ್ರಿ ಇಲ್ಲಿ ನಿಮ್ಮ ಶಾಲೆ ನಿಮ್ಮ ಸ್ಟೂಡೆಂಟ್ ಅವ ಹೇಳ್ರಿ ನಮ್ಮ ಸರ್ ಕಲ್ತಂತ ಹುಡುಗರು 9th ವಿದ್ಯಾರ್ಥಿ ಇನ್ನೂ ಚಲೋ ಐತ್ರಿ. ಪೇಪರ್ ಬರೆಯಾಡ್ತಾನು, ಇನ್ನ ಐತೆ ಒಂದು ನೋಡೋಣ. ಹಿಂದ ಹೆಂಗ ತೋರಿಸ್ತೀವಿ ಅವ್ರಿಗೆ ನೋಡೋಣ, ಹೆಂಗ ಕಲಾ ಪ್ರದರ್ಶನ ಮಾಡ್ತೀವಿ ನೋಡೋಣ. ಇನ್ನ ಸಣ್ಣ ಹುಡುಗ ತುಂಬ ಪ್ರಾಕ್ಟೀಸ್ ಏನ್ ಮ್ಯಾಗ ದೊಡ್ಡ ಕಲಾ ಆಗ್ಯದ ನೋಡ್ಬೇಕು. ಈಗ ಒಂದು ಗಾಲಿ 71 ಕಿಲೋ, 2 ಗಾಲಿ 142 ಕಿಲೋ. 72 ಕಿಲೋ ಅದ ನೋಡ್ರಿ. 42 ಕಿಲೋ ಆಗ್ತದ. ಹೌದು, ಸಾರಿ ನೋಡ್ರಿ. ಈಗ ಮಹಾಭಾರತದಲ್ಲಿ ನಮ್ಮ ಅಭಿಮಾನ್ಯವ್ರನ್ನ ಅವ್ರನ್ನ ಕೈ ಕಾಲು ಕತ್ತರಿಸಿದ್ರು ಇಂಥ ತೇರಿನ ರಥಿನ ಗಾಲಿಯಿಂದ ಮಂಡತೊಳಗೆ ಕಟ್ಟಿ ಅವರು ತಿರುಗಿಸಿ ಯುದ್ಧ ಮಾಡಿದ್ರಂತ ಮಹಾಭಾರತದಲ್ಲಿ ಅಭಿಮಾನ್ಯವರು. ಅದೇ ರೀತಿಯಿಂದ ಇವು 2 ಎತ್ತಿನ ಬಂಡಿ ಗಾಲಿ ಚಕ್ರ ಇದನ್ನ ಮ್ಯಾಗೆತ್ತಿ ಇಡೋದಲ್ಲ. ಇದನ್ನ ನಿಮ್ಮ ಮನೆ ಒಳಗಡೆ, ನಿಮ್ಮ ಮಕ್ಕಳಂತ ರೂಮ್ ಒಳಗಡೆ, ಅಂಗಡಿ ಒಳಗಡೆ ಒಂದು ತಣ್ಣಗ ಗಾಳಿ ಫ್ಯಾನ್ ಹೆಂಗ ಆಡ್ತೈತಲ್ಲ ಪಂಕ, ಹಂಗ ಮ್ಯಾಗೆತ್ತಿ ಪಂಕ ಆಡ್ಸಿದಂಗ ಆಡಿಸ್ಬೇಕು. ಅದ್ರ ಹೆಂಗ ಆಡಿಸ್ತಾರೋ ನೋಡೋಣ. ಕಣ್ಣಿಗೆ ಚಕ್ಕರ್ ಬರಬಾರ್ದು, ಬ್ಯಾಲೆನ್ಸ್ ಹೋಗ್ಬಾರ್ದು. ಹಾಕೊಂಡು ತೆಳಗಿದ್ರೆ ಕೈ ಕಾಲೆಲ್ಲ ಮುರಿತಾವ. ಈಗ ಒಂದು ಕೆಪ್ಪಣದ ಪೈಪ್ ಐತ್ರಿ ಇವ್ರೆ. ಆ ಕೆಪ್ಪಣ ಪೈಪ್ 76 ಕಿಲೋ ಐತಿ. ಅದಕ್ಕೆ ನಡ್ಬರ್ಕೊಂಡು ಹಗ್ಗ ಕಟ್ಟಾರ. ಕೈಯಾಗ ಹಿಡ್ಕೊಂಡು ಎತ್ತಿ ಒಗೆಯೋದಲ್ಲ. ತಮ್ಮ ಊಟ ಮಾಡೋ ಹಲ್ಲಲ್ಲಿ ಪರಮಾತ್ಮ ಊಟ ಮಾಡೋ ಹಲ್ಲದವ್ರು ನಿಮ್ಗೋಣ ನಮ್ಗೋಣವ್ರು ಆ ಹಲ್ಲಿನ ಒಂದು ಪ್ರದರ್ಶನ ನೋಡ್ಬೇಕ್ರಿ ಇವ್ರೇನು ನೋಡಿಸ್ತಾರದ. 76 ಕಿಲೋ ಇರುವಂತ ಕೆಪ್ಪಣ ಪೈಪ್ ನಡ್ಬರ್ಕ ಹಗ್ಗ ಕಟ್ಟಿದೀವಿ. ಆ ಹಗ್ಗನ ಹಲ್ಲಲ್ಲಿ ಬಾಯಾಗ ಹಿಡಿದ ಹಿಂದ ಆರ್ಸಿಗ್ಬೇಕು. ಹೆಂಗ್ ಹೋಗಿತಾರೋ ನೋಡೋದು. ಇದು ನೋಡ್ರಿ, ಈಗೆಲ್ಲ ನಮ್ಮ ರೈತರಿಗೆ ಟ್ರ್ಯಾಕ್ಟರ್ಗಳು ಬಂದವ್ರಿ. ಟ್ರ್ಯಾಕ್ಟರ್ದಿಂದ ನಾವು ನಮ್ಮ ಭೂಮಿ ತಾಯಿಯೊಳಗ ನಮ್ಗ ಅನ್ನ ಬೆಳಿ ಬರ್ಲಿ ಅಂತ ಹೇಳಿ ಇದನ್ನ ಈಗ ಟ್ರ್ಯಾಕ್ಟರ್ ನಾವು ಭೂಮಿ ತಾಯಿಯೊಳಗ ಬಿತ್ತಾಕ್ ಹೋಗ್ತೀವಿ, ಗಳೆ ಹೊಡಕ್ ಹೋಗ್ತೀವಿ, ನೇಳ ಹೊಡಿತೀವಿ. ಆ ಟ್ರ್ಯಾಕ್ಟರ್ ಬರೋಕ್ಕಿಂತ ಮೊದಲ ಇವ ಇದ್ವಿ. ಇದೇನಿದ ಬಲಿರಾಮ ನೇಗಲ. ಇದು ಬಲಿರಾಮ ನೇಗಲ. ಅದು ಕೆಬ್ಬಣ ಕಟ್ಟಿ ಅದನ್ನೆಲ್ಲ ಸೇರಿಸಿ 55 ಕಿಲೋ ಬಂದೈತಿ. 55 ಕಿಲೋ ಒಜ್ಜಿದ ನಾವು ಹೊಲ್ದಾಗ ಅನ್ನ ಬೇರೆ ಬಂದಂತೆ ನಾವು ಹೆಂಗ ಗಳೆ ಹೊಡಿತೀವಿ, ಬಸವಣ್ಣ ಎಪ್ಪಣ ಕಟ್ಟಿ ಹಂಗ ಚೆನ್ನಾಗಿ ಹಿಡಿಬೇಕು. ಬ್ಯಾಗ್ ಹಿಡಿಬೇಕು. ಬ್ಯಾಗ್ ಹಿಡಿದ್ರೆ ಒಂದು ನೋಡಿ ಕಟ್ಟಾಡ್ಬೇಕು. ಆ ಕಡೆ ಈ ಕಡೆ ಹೊರತಂದ್ರ ಈ ಸೌಕರ್ಯಗಳೆಲ್ಲ ಬರ್ತಾವ. 3 ಜನ ಹರ್ಕೊಂಡ್ಬಿಟ್ಟು ಊಟ ಮಾಡೋ ಬರುತ್ತೆ ನಮ್ಮ ಬರುತ್ತೆ. ನೋಡ್ಬೇಕು. ನಮ್ಮ ಹಲ್ಲಲ್ಲಿ
ಇಲ್ಕಲ್ಲ ಸೈನಿಕ ಲಾಠಿ ಅಂತಾರ ಹೆಸರ ಸೈನಿಕ ಲಾಠಿ ಅಂತಾರು. ಇದನ್ನ ನಾಸಿಕ್ನಾಗ ಕಲಿಸ್ತಾರೆ ನೋಡ್ತೀವಿ ನೋಡ್ರಿ. ನೋಡುವ ಎಲ್ಲಿ ನೋಡುವ ಮೊದಲು ಹೇಳಿ ಆ ಕಡೆ ಅಲ್ಲಿ ತರಬೇಕು. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ SSLC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.